ಯಾಕೆ ಹಿಂಗೆ ಆಡ್ತಿರೋದು ನೀನು ನಿಮ್ಮ ಅಮ್ಮನ ಇವತ್ತು? ನೀವ್ಯಾಕೆ ಹಿಂಗಾಡ್ತಿದ್ದೀರಾ? ನಾನು ಆಡಿದ್ರೆ ಇನ್ನ ಹೆಂಗೆಂಗೋ ಆಡ್ತೀನಿ. ಅಲ್ಲ ಅದ್ರ ಅಪ್ಪನಂಗ ಆಡ್ತೀರಿ ನಾವು. ಹೌದಾ? ನಾನು ಬಿಸಿ ಇದೀನಿ, ಫೋನ್ ಕಟ್ ಮಾಡಿ. ಅಯ್ಯೋ ನೀನೇನ್ ಕಡ್ದು ಗುಡ್ಡೆ ಆಗ್ತೀಯ ಗೊತ್ತೋಪ್ಪ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ. ಹಲೋ 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 ರಕ್ಷಿತಾ, ಹಲೋ, ಯಾರು? ಎಲ್ಲಿದ್ಯಾ ರಕ್ಷಿತಾ? ಯಾರಿದು? ಹೇಳ್ತೀನಿ, ಎಲ್ಲಿದ್ಯಾ ನೀನು ಹೇಳು. ಯಾರಿದು? ಎಲ್ಲಿದ್ಯಾ ನೀನು? ಮನೇಲಿ. ಫಸ್ಟೇ ಹೇಳಕ್ ಏನಾಗಿದೆ? ಹಾ ಸರಿ, ಯಾರಿದು? ಹೇಳ್ತೀನಿ, ನಿಮ್ಮ ಅಮ್ಮಂಗೆ ಫೋನ್ ಕೊಡು. ನೀವ್ಯಾರು? ಹೇಳ್ತೀನಿ, ಫೋನ್ ಕೊಡು ಅಮ್ಮಂಗೆ. ಯಾರು ಫೋನ್ ಮಾಡ್ತಿರ್ಬೇಕಂತೆ. ಗೊತ್ತಿಲ್ಲ. ಹಲೋ ಅಮ್ಮ ಚೆನ್ನಾಗಿದ್ದೀರಾ? ನಮಸ್ಕಾರ. ಹಾ ನಮಸ್ಕಾರ. ಏನಮ್ಮ ಇವಳಿಗೆ ಪ್ರಶ್ನೆ ಕೊಡ್ತಾರ ಉತ್ತರ ಕೊಡ್ತಾರ? ಫೋನ್ ಮಾಡಿದವ್ರು ಕೇಳಿದ್ರೆ ಗೊತ್ತಾಗ್ಬೇಕಲ್ಲ ಅದ್ರಗ. ಗೊತ್ತಾಗುತ್ತೆ. ಈಗ ನೀವು ಪ್ರಶ್ನೆ ಕೇಳಿದ್ರೆ ಪ್ರಶ್ನೆನೇ ಹೇಳ್ತೀರಾ ಅಥವಾ ಉತ್ತರ ಕೊಡ್ತೀರಾ? ನೀವು ಉತ್ತರ ಪ್ರಶ್ನೆ ಎರಡು ಕೇಳ್ಬೇಕು ಅಲ್ವಾ? ಪ್ರಶ್ನೆ ಕೇಳಿ ಉತ್ತರ ಕೊಡ್ಬೇಕು ತಾನೆ? ಹಾ, ನೀವೇನ್ ಮಾಡ್ತೀರಾ? ಪ್ರಶ್ನೆನೇ ಕೇಳ್ತೀರಾ ಉತ್ತರ ಕೊಡ್ತೀರಾ? ಎರಡು ಕೊಡ್ತೀನಿ. ಎರಡು ಹೆಂಗ್ ಕೊಡಕ್ಕಾಯ್ತದಮ್ಮ? ಪ್ರಶ್ನೆ ಉತ್ತರ ಪ್ರಶ್ನೆ ಎರಡು. ಈಗ ನಿಮ್ಮ ಹೆಸರೇನು ಅಂತ ಕೇಳ್ತೀನಿ, ನೀವು ಅದೇ ಹೆಂಗೆ ಪ್ರಶ್ನೆನ ಕೇಳಿ ಉತ್ತರನ ಹೆಂಗ್ ಕೊಡ್ತೀರಾ? ಕೊಡಿ ನೋಡೋಣ. ನಿಮ್ಮ ಹೆಸರೇನು? ಅಂತ ಗೊತ್ತಿಲ್ಲ, ನಿಮ್ ಹೆಸರು ಹೇಳಕ್ಕಾಗುತ್ತೆ? ಇವಾಗ ನೀವು ನಮ್ಮ ಹೆಸರು ಕೇಳಿದ್ರಿ, ನಾವು ಅದ್ರಿಗೆ ನೀವ್ ಯಾರು ಅಂತಾನೆ ಗೊತ್ತಿಲ್ಲ, ನಮ್ಮ ಹೆಸರು ಹೆಂಗ್ ಹೇಳೋದು ಅಂತ. ನೀವು ಉತ್ತರನೇ ಹೇಳಿಲ್ವಲ್ಲ, ಬರೀ ಅದಕ್ಕೂ ಪ್ರಶ್ನೆನೇ ಕೇಳ್ತಿದ್ರಲ್ಲ. ಓ ಅಮ್ಮ, ಇದೇನಂದ್ರೆ ಅವಳ ಪ್ರಾಬ್ಲಮ್ ಅಲ್ಲ ಇದು, ಆಕ್ಚುಲಿ ನಿಮ್ಮಿಂದ ಅವಳಿಗೆ ಬಂದಿರೋ ಪ್ರಾಬ್ಲಮ್ ಹಂಗಾರೆ ಇದು. ಹೌದು. ನೀವು ಚಿಕ್ಕ ವಯಸ್ಸಲ್ಲೇ ತೋರ್ಸ್ಕೋಬಾರ್ದಾ ಡಾಕ್ಟರ್ ಹತ್ರ? ಬರ್ರಿ ನೀವೇ ತೋರ್ಸ್ಬಿಡಿರಿ. ನನ್ಗೆ ಯಾವುದು ಡಾಕ್ಟರ್ ಹಚ್ಚೈತಾ ನಿಮಗ್ ಬಂದು ತೋರ್ಸಕ್ಕೆ ಇಲ್ಲಿ? ನಿಮ್ ಕಣ್ಣು ಅನ್ಸಿದ್ರೆ ನೀವೇ ಬಂದು ತೋರ್ಸ್ಬೇಕಪ್ಪ. ನನ್ಗೆ ಹಂಗೆಲ್ಲ ಅಮ್ಮ ಸಮಾಜ ಸೇವೆ ಮಾಡ್ಕೊಂಡ್ರಷ್ಟು ಟೈಮ್ ಇಲ್ಲ. ನಮ್ಮ ಪ್ರಾಬ್ಲಮ್ ನಾವೇ ಸರಿಪಾಡು ಮಾಡ್ಕೋಬೇಕು. ಬೇರೆಯವ್ರು ಬಂದು ಮಾಡ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ನಿಮ್ಮಂಗೆ ಆಗೋದು. ಸರಿ ಆಯ್ತು, ಅವೆಲ್ಲ ಬೇಡ, ಡಾಕ್ಟ್ರು ಬೇಡ, ದೆವ್ವನು ಬೇಡ. ಇವಾಗ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಸರಿ ಗೊತ್ತಾಗುತ್ತೆ, ಬೇಡ ಅಂತಂದ್ರೆ ನೀವು ಅದನ್ನ ನೀವೇ ಸರಿ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ಹೆಂಗೆಂಗೋ ಆಡ್ತಾ ಇದ್ರೆ ನಮಗೂ ಇಲ್ಲಿ ಕೋಪ ಸುಯಿ ಅಂತ ಬರುತ್ತೆ. ಕೋಪ ಬರೋ ಅಂತದ್ ನಾವೇನು ಮಾಡಿಲ್ವಲ್ಲ. ಹಂಗಾರೆ ಏನ್ ಮಾಡ್ಬೇಕು ನೀವು ನನಗೆ? ಸರಿ ನಾವೇನ್ ಮಾಡ್ಬೇಕು? ಅಲ್ಲ ಹೇಳಿ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಅದನ್ನೇ ಹೇಳಿ, ಡಿಸೈಡ್ ಆಗ್ಬಿಡ್ಲಿ ಇವತ್ತು ಎರಡರಲ್ಲೊಂದು. ಸರಿ ನಾವು ಡಿಸೈಡ್ ಮಾಡ್ಕೊಂಡಿದ್ರಿ. ಇವಾಗ ನೀವ್ ಯಾರು ಅಂತ ನೀವ್ ಹೇಳ್ದಿರಾನೆ ನೀವು ಇಷ್ಟೆಲ್ಲ ಕೇಳ್ತಾ ಇದ್ರಲ್ಲ, ಹೆಂಗೆ? ನಾನು ಏನು ಕೇಳಿಲ್ಲ, ಬರೀ ನಾನು ಏನ್ ಕೇಳಿದ್ದು ಅಂದ್ರೆ ನಿಮ್ ಮಗಳು ಯಾಕೆ ಹಂಗ ಆಡ್ತಿದ್ದಾಳೆ ಅಂತ ಕೇಳಿದ್ದು ಅಷ್ಟೇನೆ. ಪ್ರಶ್ನೆಗೆ ಆಡ್ತಿದ್ದಾಳೆ, ಕರೆಕ್ಟ್ ಆಗಿ ಮಾತಾಡಿ. ಯಾರು ಅಂತ ಗೊತ್ತಿಲ್ದ್ರ ಫೋನ್ ಎತ್ತಿದ ತಕ್ಷಣ ನನ್ನ ಹೆಸರು ಕೇಳಿ ನಾನು. ಅಯ್ಯೋ ತಾಯಿ ರಕ್ಷಿತಾ, ನಿನ್ನ ಹೆಸರು ನನ್ನ ಹೆಸರು ಕೇಳ್ತಾ ಇದೀರ ಅನ್ಬಿಟ್ಟು ಸರಿ ನಿಮ್ಮ ಹೆಸರು ಹೇಳ್ದ, ಅವಾಗ ನೀವೇ ಕೇಳ್ಬಾರ್ದಾಗಿತ್ತು. ಹಂಗಾಗ್ತಾ ಇದ್ದಲ್ಲ ಹಿಂಗಾಗ್ತಾ ಇದ್ದಲ್ಲ ಅಂತ ಕರೆಕ್ಟ್ ಆಗಿ ಮಾತಾಡ್ವಿ, ಮಾತು ಕರೆಕ್ಟ್ ಆಗಿ ಬರ್ಲಿ. ಒಂದ್ ನಿಮಿಷ, ನಿನ್ಗೇನ ಕರೆಂಟ್ ಹೊಡಿತಾ ಇಲ್ಲಿ? ಯಾಕೆ ಹಿಂಗ ಆಡ್ತಾ ಇದೀಯ? ಏನ್ ದೊಡ್ಡದಾಗಿ ಹೀರೋಯಿನ್ ಹೆಸರು ಇಟ್ಕೊಂಡ್ಬಿಟ್ಟಿದೀನಿ ಅಂತ? ಅಲ್ಲ ಹೆಸರು ಮಾತಾಡ್ತೀರಿ. ಫೋನ್ ಕೊಡಮ್ಮ, ಕಟ್ ಮಾಡಮ್ಮ. ಕಟ್ ನೋಡಿ ಅಲ್ಲಿ ಮೂಗುನ್ ತುದಿಲ ಕೋಪ ಹೆಂಗ್ ಮಾತಾಡ್ಬೇಕು ಅಂತ. ಏನ್ ಇವ್ರು ಒಬ್ರಿಗೆ ನಾ ಮೂಗುನ್ ತುದಿಲ್ ಕೋಪ ನನಗ್ ಬರೋದಿಲ್ವಾ? ಅವ್ರ ಅಪ್ಪನಂಗ್ ಬರುತ್ತೆ. ನೋಡಿ ಅಲ್ಲಿ ರಕ್ಷಿತಾ ಅಂತ ಫಿಲಮ್ ಆಕ್ಟರ್ ಹೆಸರು ಇಟ್ಕೊಂಡು ಹಿಂಗ ಆಡ್ತಾರಲ್ಲ. ಹೇಳ್ತೀನಿ, ಒಳ್ಳೆ ಪಿಕ್ಚರ್ ಫಿಲಮ್ ಆಕ್ಟ್ರು ಹೀರೋಯಿನ್ ಹೆಸರು ಇಟ್ಕೊಂಡು ಯಾಕೆ ಹಿಂಗ ಆಡ್ತಾರ ಈ ಅಮ್ಮಲ್ಲಿ? ನನಗೆ ಯಾರು ಇದ್ರನೆ ನಮಗ್ ಗೊತ್ತಿರೋರೆ. ನನ್ನ ಫೋನ್ನಾಗ ಹಾಕಿ ನಂಬರ್ ನೋಡಿ. ಹಲೋ, ಇರ್ತಾನೆ, ಕೆಲಸ ಎಲ್ಲ ಕಾಣ್ತಿದೆ. ಹಾಕು ನನ್ನ ಈ ನಂಬರ್ ಹಾಕು, ನನ್ನ ಫೋನ್ನಾಗ ಬರುತ್ತೆ. ಹಾಕಿ, ಅದೆಲ್ಲಿಗಾರೋ ಹಾಕೊಳ್ಳಿ, ಏನಾರು ಮಾಡಿ. ಒಟ್ನಲ್ಲಿ ಇವಾಗ ಇಬ್ರು ಯಾಕೆ ಹಿಂಗ ಆಡ್ತಾ ಇದೀರಿ? ದೇವ್ರು ಬಂದವ್ರಂಗೆ. ನಮಗ್ ದೇವ ಬರುತ್ತೆ, ಅದಕ್ಕೆ ದೇವ್ರು ಬರಲ್ಲ. ದೇವ ಬರುತ್ತೆ. ವಾಯ್ಸ್ ಚೇಂಜ್ ಮಾಡಿ ಫೋನ್ ಮಾಡ್ಬೇಕು. ಕಾಂಗ್ರೆಸ್ ಅಂತ ವಾಯ್ಸ್ ಬೇರೆ ಚೇಂಜ್ ಮಾಡ್ಕೊಂಡು ಮಾತಾಡ್ತಾರ ನಿಮ್ಮ ಹತ್ರ. ಅಷ್ಟೊಂದು ಭಯನ ನಿಮ್ಕಂಡ್ರೆ ಎಲ್ರಿಗೂ? ಏ ರಕ್ಷಿತಾ, ಯಾರಿದು? ಯಾಕೆ ಹಿಂಗ ಆಡ್ತಿರೋದು ನೀನು ನಿಮ್ಮ ಅಮ್ಮನ ಇವತ್ತು? ನೀವ್ಯಾಕೆ ಹಿಂಗಾಡ್ತಿದ್ದೀರಾ? ನಾನು ಆಡಿದ್ರೆ ಇನ್ನ ಹೆಂಗೆಂಗೋ ಆಡ್ತೀನಿ. ಅಲ್ಲ ಅದ್ರ ಅಪ್ಪನಂಗ ಆಡ್ತೀವಿ ನಾವು. ಹೌದಾ? ನಾನು ಬಿಸಿ ಇದೀನಿ, ಫೋನ್ ಕಟ್ ಮಾಡಿ. ಅಯ್ಯೋ ನೀನೇನ್ ಕಡ್ದು ಗುಡ್ಡೆ ಆಗ್ತೀಯ ಗೊತ್ತೋಪ್ಪ ಅಣ್ಣಮ್ಮ? ಬಿಸಿ ಇದೀನಿ. ಗೊತ್ತು. ನೀನೇನು ಬಿಸಿ ಇದೆಯಾ, ಹೆಂಗಿದ್ಯಾ? ಕೊಡು ಅಮ್ಮಂಗೆ. ಕೊಡಲ್ಲ. ನೋಡು, ಭಯ ಬತ್ತಲ್ಲ ನನ್ಗೆ. ಇಷ್ಟು ಸಾಕು, ಇಷ್ಟು ಭಯ ಇಟ್ಕೊ ನೀನು.
ಅಂತ ಇದೆ ವಾಯ್ಸ್ ಚೇಂಜ್ ಫೋನ್ ಮಾಡ್ಬೋದು. ಇನ್ನೇನ್ ಮಾಡಕ್ ಕೆಲ್ಸ ಇಲ್ಲ, ಕೆಲ್ಸ ಕಾರ್ಯ ಬಿಟ್ಟು ನನ್ ಫೋನ್ ಮಾಡಿ ನನ್ ತಲೆ ಹಾಕಿ ತಿಂತೀರಾ? ಏನ್ ನಿನ್ ತಲೆಗೆ ಉಪ್ಪು ಖಾರ ಹಾಕಿ ಮಡ್ಗವ್ರೆ ತಿನ್ನಕ್ಕೆ? ತಿನ್ರಿ ಉಪ್ಪು ಖಾರ ಹಾಕೊಂಡು. ಕೊಡು ತಿಂತೀನಿ. ಅಮ್ಮಂಗ್ ಫೋನು ಕೊಡಲ್ಲ ನಾನು. ಬೇಡ ನೋಡು. ನಾನು ಹಂಗೆ ಬೇಡ. ನಾನು ಹಂಗೆ ಫೋನ್ ಕೊಡ್ಲಿಲ್ಲ ನಿಮ್ಮ ಅಮ್ಮನಾಣೆ. ಮಾತಾಡ್ಮ. ಹಲೋ ನೋಡ್ರ ನಿಮ್ ಮಗಳಿಗೆ ಎಷ್ಟು ಭಯ ಇಟ್ಟಿದೀನಿ. ಭಯಗೆ ಎಲ್ಲ ಸೀನಿಲ್ಲ, ಮರ್ಯಾದೆ ಪ್ರಶ್ನೆ, ಆಸೆ ಪ್ರಶ್ನೆ. ಅಮ್ಮನಾನೆ ಅಂತ ಅನಿಕ್ಕಿದ್ರೆ ಮತ್ತೆ ಏನ್ ದೊಳ್ಳೆ ಸ್ಟ್ರಿಕ್ಟ್ ಆಫೀಸ್ ಹತ್ರ ಕೊಡಲ್ಲ ಹಂಗೆ ಹಿಂಗೆ ಅಂತ್ಯಾ. ನೀನ್ ಹೆಂಗ್ ಬಗ್ಗಿಸ್ಬೇಕು ಗೊತ್ತಿಲ್ವಾ ನನಗೆ? ಹೌದೌದು. ಅದ್ಯಾಕೆ ನಿನ್ಗೆ ಮೂಗುನ್ ತುದಿಲೆ ಕೋಪ ಇರ್ತದಲ್ಲ? ನಿನ್ಗೇನು ಉಪ್ಪಿಟ್ಟು ತಿಂದ ಬೆಳಗ್ಗೆ? ಉಪ್ಪಿಟ್ಟದ ನಾನು ಪೂರಿ ತಿಂದೆ. ಪೂರಿ ತಿಂದ್ರೆ ಯಾಕೆ ಹಿಂಗೆ ಆಡ್ತಾ ಇದೆಯಾ ಒಳ್ಳೆ ಗೋರಿ ಒಳಗಿರೋರ್ ಥರ? ನಾವ್ ಹಂಗೆ. ಏಯ್ ನಿನ್ ತಲೆ ಮಾಡಕ್ ಕೆಲ್ಸ ಇಲ್ವಾ ನಿಮ್ಗೆ? ಬೆಳಗ್ಗೆ ಕೊಡಿಸ್ತೀಯಾ? ಇಲ್ಲ ಅಂದ್ರೆ ಕೊಡ್ತೀನಿ. ಏಯ್ ನೆಟ್ಟಿಗೆ ನೀನ್ ಮಾಡು ಮಾಡೋ ಕೆಲ್ಸನ, ಆಮೇಲೆ ನನ್ ಕೊಡ್ಸುವಂತೆ. ಫಸ್ಟ್ ನೀವ್ ಮಾಡಕ್ ಕಲೀರಿ ಕೆಲ್ಸನ. ಕೆಲ್ಸ ಕಾರ್ಯ ಬಿಟ್ಟು ಬೇರೆ ಜನ ತಲೆ ಹಾಕಿರ್ತೀರ. ಅದೇನ್ ಜನನು? ಏಯ್ ನೋಡೋ, ಪರ್ಸನಲ್ ವಿಚಾರಕ್ಕೆ ಬಂದ್ರೆ ಈಗ ನಾನು ಬೈದಾಕ್ಬಿಡ್ತೀನಿ. ಹೇಗಿಯಲ್ಲ ಅನ್ಬೇಡಿ, ಅದ್ ಯಾರೇ ಆಗಿರ್ಲಿ. ಏಯ್ ಅನ್ನಲ್ಲ ಅದಕ್ಕೆ. ಏನಲ್ಲ ಏ ಅನ್ಬಿಡ್ತೀನಿ ಆಮೇಲೆ. ನಾನು ಹೊಡ್ದಾಕ್ತೀನಿ ಬಂದ್ರೆ. ಆಮೇಲೆ ಹೊಡೆದಾಕೋ, ನಿನ್ ಫೋನೇ ಹೊಡೆದೋಗೋದು. ಫೋನ್ ಹೊಡ್ದಾಕ್ತೀನಿ ಅಂದಿಲ್ಲ, ನಾನ್ ಬಂದ್ರೆ ನಿಮ್ಮನ್ನ ಹೊಡ್ದಾಕ್ತೀನಿ ಅಂದೆ. ಕ್ಲೀನಾಗಿ ಮೆನ್ಷನ್ ಮಾಡಿದೀನಿ ನಾನು. ಬಂದ್ ಟಚ್ ಮಾಡು ಆಯ್ತು. ಬೇರೆ ಇದ್ರೆ ಬನ್ರಿ ಮನೆ ಹತ್ರ ನೋಡೋಣ. ಮನೆ ಹತ್ರ ಯಾಕೆ? ಮನೆ ಒಳಗೆ ಬರ್ಬೋದು ನಾನು. ಮೀಟ್ರ್ ಬೇಕ್ರಿ ಅಕ್ಷಿತ್ ಅವ್ರ ಮನೆ ನುಗ್ಗಕ್ಕೆ. ಉಲ್ಲೋ ಯಾಕ ಆಟೋದವ್ರ? ನಾನ್ ಮತ್ತೆ ಮಾಡ್ತೀನಿ ಇರ್ರಿ, ಕೆಲ್ಸ ಇದೆ ನನ್ಗೆ. ಆಟೋ ತಗೊಬರ್ಬೇಕಾ? ಮತ್ತೆ ಮಾಡ ಬನ್ನಿ. ನೂರು ಸಾರಿ ಹೇಳಿದರು ಆಸೆ ತೀರಲ್ಲ, ನೂರು ಸಾರಿ ಹೇಳಿದರು. ಹಲೋ ಹಲೋ ರಕ್ಷಿತಾ, ನೀನ್ ಹೇಳಿ. ಯಾಕೆ ಕೋಪ ಇಷ್ಟೊಂದು ನಿನಗೆ? ಯಾಕೆ ಕೋಪ ಅಂತಂದ್ರೆ ನಂಗೆ ಇಂಟ್ರೆಸ್ಟ್ ಇಲ್ಲ ಮಾತಾಡಕ್ಕೆ. ಇಂಟ್ರೆಸ್ಟ್ ಬೇರೆ ಕೊಡ್ಬೇಕಾ ನಿಂಗೆ? ಎಷ್ಟು ಪರ್ಸೆಂಟೇಜ್ ಕೊಡಬೇಕು? ನಂಗ ಒಂದು 50% ಇಂಟ್ರೆಸ್ಟ್ ಬೇಕು. ನೀನ್ ಮುಸುಡಿ ನೋಡ್ಕೊಂಡಿದ್ಯಾ ಕನ್ನಡಿಲಿ? ಮುಕ್ತಿ ನೋಡ್ಕೊಂಡು ಏನೋ ಕೆಲಸ ಕಾರ್ಯ ನೋಡೋಗಿ ತಲೆ ತಿನ್ಬೇಡ್ರಿ. ನನ್ಗೆ ಇಷ್ಟು ಜಾಬ್ಲೆಸ್ ಆಗ್ಬಿಟ್ಟು ನಮ್ಗೆ ಯಾಕೆ ತಲೆ ತಿಂತೀರಾ? ನಮ್ಗೆ ತುಂಬಾ ಕೆಲಸ ಇದೆ. ನೀನು ಈ ಮಾತು ವಾಪಸ್ ತಗೋ. ಜಾಬ್ಲೆಸ್ ಅಂದ್ಬಿಟ್ಟು ಸುಮ್ಮನೆ ತಲೆ ತಿನ್ಬೇಡ್ರಿ ನನ್ಗೆ. ತಲೆ ತಿಂತಾ ಇಲ್ಲ ರಕ್ಷಿತಾ, ಕಾಗೆ ಹಾರಿಸ್ತಾ ಇರೋದು. ಆಕ್ಚುಲಿ ನಿಮ್ ಜೊತೆ ಮಾತಾಡ್ತಾ ಇರೋದು. ನನ್ನ ಹೆಸರು RJ ಸುನಿಲ್ ಅಂತ. ನಿಮ್ಮ ಕಾಂತರಾಜು ಅಂತ ಇದ್ರಲ್ಲ, ಹೇಳಿ. ಅವ್ರು ನಿಮ್ಮ ನಂಬರ್ ಕಳಿಸಿ ನಿಮ್ಗೆ ಕಾಗೆ ಹಾರ್ಸಕ್ಕೆ ಹೇಳಿದ್ರು. ಅದಕ್ಕೋಸ್ಕರ ಸಾರಿ ಬ್ರೋ. ಓಕೆ ನಿಮ್ಮ ಅಮ್ಮನ್ನು ಕೇಳಿದೆ ಅಂತ ಹೇಳ್ಬಿಡಿ. ಥ್ಯಾಂಕ್ ಯು ಸೋ ಮಚ್ ನಮ್ಮೊಟ್ಟಿಗೆ ಮಾತಾಡೋದಕ್ಕೆ. ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಳಮ್ಮ. ಸರಿ ಆಯ್ತು. ಓಕೆ ಬಾಯ್. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.